ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ರವೆ ಲಡ್ಡು ಮಾಡಾಕ್ತಾನೆ. ಇದಕ್ಕೆ ಮ್ಯಾಂಗೋದ ಯಂತ್ರ ರವೆ ಲಡ್ಡು ಮಾಡಾಕ್ತಾನೆ. ಮ್ಯಾಂಗೋನು ಹಾಕೈತಿ ಇದ್ರೊಳಗೆ. ಮಾವಿನ ಹಣ್ಣಿನ ಸೀಸನ್ ಇರೋದ್ರಿಂದ ಮಾವಿನ ಹಣ್ಣು ಭಾಳ ಟೇಸ್ಟಾಗಿ ಇರೋದ್ರಿಂದ ಅದರ ಜೋಡಿ ಕಾಂಬಿನೇಷನ್ ಅದು ಮಸ್ತ್ ಆಗುತ್ತೆ ಅಂತ ಹೇಳಿನ ಈ ರವೆ ಲಡ್ಡು ಮಾಡಿ ತೋರ್ಸಾಕ್ತತ್ರಿ. ನೋಡ್ರಿ, ಈಗ ಇದನ್ನೆಲ್ಲ ಮಾವಿನಕಾಯಿಯನ್ನು ಮ್ಯಾಲಿನ ಸಿಪ್ಪೆ ಅದು ಎಲ್ಲ ತಗೊಂಡು ಒಳಗಿಂದ ಅಷ್ಟ ತಗೋಬೇಕ್ರಿ. ಒಳಗಿಂದ ಇರ್ತೈತಲ್ರಿ ಅದನ್ನ ಹಿಂಗೆ ಕಟ್ ಮಾಡ್ಕೊಳಕ್ತಾನೆ ನೋಡ್ರಿ. ಇದರಂದು ಇದನ್ನೆಲ್ಲನೂ ಒಳಗಿಂದು ಚಂದಂದು ಕಟ್ ಮಾಡಿ ಕಲರ್ ಭಾರಿ ಇದ್ದಿದ್ದು ಮಾವಿನ ಹಣ್ಣು ನೋಡಿ ತರ್ಬೇಕ್ರಿ. ಅಂದ್ರೆ ಅದಕ್ಕೆ ಕಲರ್ ಚಂದ ಬರ್ತೈತಿ. ಈಗ ನೋಡ್ರಿ, ಒಳಗೆ ಕಲರ್ ಭಾಳ ಮಸ್ತ್ ಇರ್ತೈತಿ. ಆರೆಂಜ್ ಐತಲ್ರಿ, ಅದಕ್ಕೆ ನಾವು ಇದನ್ನ ತಂದೆವು. ಇದು ಭಾಳ ಮಸ್ತಾಗಿರುವಂಥ ಒಂದು ಮಾವಿನ ಹಣ್ಣು ತಂದು ಇದನ್ನು ಈಗ ರವೆದು ಲಡ್ಡು ಮಾಡಿ ತೋರ್ಸಾಕ್ತಾನೆ ರೀ. ಮ್ಯಾಂಗೋ ರವೆ ಲಡ್ಡು ರೀ ಇದು. ಭಾಳ ಮಸ್ತಾಗಿರ್ತೈತಿ ಟೇಸ್ಟ. ಆಗ ಮತ್ತು ಬೇಗನೂ ಆಗುತ್ತೆ ರೀ ಇದು ಮಾಡೋದು. ನೋಡಿರಿ, ಇದನ್ನು ಪೇಸ್ಟ್ ಮಾಡ್ಕೊಂಡು ತಗೊಂಡೆ ನಾ. ಈಗ ಇದನ್ನು ಪೇಸ್ಟ್ ಮಾಡ್ಕೊಂಡು ಮಾವಿನ ನೀವು ಎಷ್ಟು ಬೇಕಷ್ಟು ತೊಗೋಬೋದು. ನಾ ಇಲ್ಲೇ ಒಂದೆರಡು ಮಾವಿನ ಹಣ್ಣು ಮಾಡ್ಕೊಂಡೇನೆ ರೀ. ಈಗ ನೋಡಿರಿ, ಇದಕ್ಕೆ ಒಂದು ಪ್ಯಾನಿಗೆ ತುಪ್ಪ ಹಾಕ್ಕೊಳಕ್ತಾನೆ. ತುಪ್ಪ ಹಾಕ್ಕೊಂಡು ರವೆ ಹಾಕ್ಕೊಳಕ್ತಾನೆ. ಇನ್ನೊಂದೆರಡು ಮಾವಿನ ಹಣ್ಣು ಬೇಕಾದರೂ ನೀವು ತೊಗೊಂಡು ಅದನ್ನ ಪೇಸ್ಟ್ ಮಾಡಿನೂ ಹಾಕ್ಕೋಬೋದು. ಇದು ಕಲರ್ ಬರ್ತೈತಿ, ಭಾಳ ಮಸ್ತ್ ಅನ್ನಿಸ್ತೈತಿ, ನೋಡಕ್ಕೂ ಚಂದ ಕಾಣ್ತೈತೆ ರೀ. ಈಗ ನೋಡಿರಿ, ಇದಕ್ಕೆ ತುಪ್ಪದಾಗನ ನಾ ರವೆಯನ್ನು ಹುರ್ಕೊಳಕತ್ತೇನೆ ರೀ. ಈ ತುಪ್ಪದಾಗ ರವೆ ಹುರಿದು ಅದಕ್ಕೆ ಮ್ಯಾಂಗೋ ಹಾಕೋದ್ರಿಂದ ಭಾಳ ಭಾರಿಯಾಗಿರ್ತೈತೆ ರೀ ಅದು. ನೋಡಿರಿ, ಈಗ ತೋರಿಸ್ತೀನಿ ನಾನು. ಇದೇನು ರವೆ ಆತಲ್ರಿ, ರವೆಗೆ ನೀರು ಹಾಕಬಾರ್ದು ರೀ. ನೀರು ಹಾಕ್ಲಾರ್ದ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡನ ಈ ರವೆ ಕುದಿಸ್ಬೇಕಾಗ್ತೈತಿ. ಅವಾಗನ ನಾವು ಮ್ಯಾಂಗೋನು ಹಾಕೋಬೇಕಾಗ್ತೈತಿ. ಈಗ ನೋಡ್ರಿ, ರವೆ ಕೆಂಪಾಗ್ಯಾವಲ್ರಿ, ತುಪ್ಪದಾಗ ಹುರಿದು ಬಿಟ್ಟೈತಿ. ಇದು ಹುರಿದ ಹಿಂಗೆ ಮಾಡೋದ್ರಿಂದ ಮಕ್ಳಿಗೂ ಕೊಡಕ್ಕೆ ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾರೆ ನೋಡ್ರಿ. ಅಷ್ಟು ಟೇಸ್ಟಿ ಆಗಿರುವಂಥ ಒಂದು ಲಡ್ಡು ಐತಿದು. ಈಗ ನೋಡ್ರಿ, ಇದಕ್ಕೆ ಸಕ್ಕರೆ ಹಾಕೊಳಕ್ತಾನೆ. ರವೆ ಏನು ಹುರಿದಾಗೈತಲ್ರಿ, ಅದಕ್ಕೆ ಸಕ್ಕರೆನೂ ಹಾಕೊಳಕ್ತಾನೆ. ಸಕ್ಕರೆ ಹಾಕೊಂಡು ಆದ ತಕ್ಷಣ ಲೇಟ್ ಮಾಡಬಾರ್ದು ರೀ, ಅದು ಗಂಟು ಆಗಿಸ್ಕೊಡ್ಬಾರ್ದು. ಹಂಗೆ ನಾವು 1 ಕಪ್ ಹಾಲು ಹಾಕೊಳಕ್ತಾನೆ. ಹಾಲಿನಾಗ ಅದು ಚಂದಂಗೆ ಹಾಲು ಸಕ್ಕರೆ ಎಲ್ಲ ಇದನ್ನಾಗಿ ಕರಿಗೆ ಅದು ಹಾಲಿನಾಗ ಕುದಿಬೇಕ್ರಿ. ಆಮೇಲೆ ಇದು ಮ್ಯಾಂಗೋದು ಇನ್ನೊಂದು ಸ್ವಲ್ಪ ಬೇಕಾದ್ರೆ ನೀವು 2 ಸಲನೂ ಮಾಡಿ ಹಾಕೋಬೋದು. ಈಗ ನೋಡ್ರಿ, ಈಗ ಹಾಕೈತಿ. ಇನ್ನೂ ಒಂದು ಸ್ವಲ್ಪ ನಾನು ಇದಕ್ಕೆ ಹಾಕೋಬೇಕಾಗ್ತೈತೆ, ಯಾಕಂದ್ರೆ ಕಡಿಮೆ ಬಿದ್ದೈತೆ. ಇನ್ನೊಂದು ಸ್ವಲ್ಪ ಮ್ಯಾಂಗೋದು ಇದು ಮಾಡಿ ಹಾಕೊಳಕ್ತಾನೆ ರೀ. ಅದು ಕಲರು ಬರ್ಬೇಕ್ರಿ, ಚಂದನೂ ಅನ್ನಿಸ್ಬೇಕು, ಟೇಸ್ಟೂ ಆಗ್ಬೇಕು. ಈಗ ರವೆ ಸಕ್ಕರೆ ತುಪ್ಪ ಎಲ್ಲ ಹಾಕೈತಲ್ರಿ, ಈ ಮ್ಯಾಂಗೋದ ಜ್ಯೂಸನ್ನು ಹಾಕೊಂಡು ನೋಡ್ರಿ ರಸ ಮಾಡಿ, ಅದಕ್ಕೆ ಅದು ಕಾಂಬಿನೇಷನ್ ಭಾಳ ಚೆಂದಾಗಿ ಕಲರ್ ನೋಡ್ರಿ ಎಷ್ಟು ಫಸ್ಟ್ ಕ್ಲಾಸ್ ಬಂದೈತಿ. ನ್ಯಾಚುರಲ್ ಇದ್ರದ್ದು ಕಲರ್ ಅಲ್ರಿ ಇದು, ಮಾವಿನ ಹಣ್ಣಿಂದು ಆರೆಂಜ್ ಎಷ್ಟು ಚಂದ ಕಲರು ಅಷ್ಟು ಚಂದ ಅದಾವ್ರಿ ಮಾವಿನ ಹಣ್ಣಿನ. ಭಾಳ ಮಸ್ತ್ ಬಂದೈತೆ ನೋಡ್ರಿ. ಇದು ಎಷ್ಟು ಫಸ್ಟ್ ಕ್ಲಾಸ್ ಇದು ಏನದು ಉಂಡೆ ಆಗ್ತೈತಿ ಮಾಡೋಕೆ. ಇದೇನು ಮಾಡ್ಕೋತೀವಲ್ರಿ ಚಂದಂಗೆ ಇದನ್ನು ತಿರುಗಿಸ್ಕೋಬೇಕ್ರಿ ನಾವು. ರವೆ ಉಂಡೆ ಮಾಡ್ದಂಗೆ ರೀ, ರವೆ ಉಂಡೆ ಮಾಡ್ದಂಗೆ ಒಂದು ಸ್ವಲ್ಪ ನಾವು ಇಲ್ಲೇ ಮ್ಯಾಂಗೋ ಹಾಕಿರ್ತೀವಿ ಅಷ್ಟೇ ರೀ. ಈಗ ನೋಡ್ರಿ, ಇದಕ್ಕೆ ಏಲಕ್ಕಿ ಪೌಡ್ರ್ ಎಲ್ಲ ಹಾಕೊಳಕ್ತಾನೆ ರೀ. ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ಇದನ್ನು ಮ್ಯಾಂಗೋದು ಉಂಡೆ ಕಟ್ಬೇಕ್ರಿ, ಆರ್ಬೇಕ್ರಿ ಇದೆಲ್ಲ. ಆರಿಂದ ಅದು ಒಂದು ಹದಕ್ಕೆ ಬರ್ತೈತಲ್ರಿ, ಆವಾಗ ನಾನು ಲಡ್ಡು ಮಾಡ್ಕೋತೀನಿ ರೀ ಇದನ್ನ. ಈಗ ನೋಡ್ರಿ, ಲಡ್ಡು ಮಾಡೋ ಹದಕ್ಕೆ ಬಂದೈತಿ. ಅದಕ್ಕೆ ಈಗ ನಾನು ಬಿಸಿದ ಎಲ್ಲ ಆರೈತಿ, ಈಗ ಮಾಡ್ಕೊಳಕ್ತಾನೆ ನೋಡ್ರಿ. ಭಾಳ ಬೆಸ್ಟಾಗಿರ್ತಾವ್ರಿ ಇದು. ಊಟದಾಗನ ನಾವು ಇದೊಂದು ಸ್ವೀಟ್ ಅಂತ ಹೇಳಿ ಮಾಡ್ಕೊಂಡ್ರೆ ಉಂಡೆ ತಿನ್ಬೋದು ರೀ. ತುಪ್ಪ ಮತ್ತು ಸಕ್ಕರೆ ಎಲ್ಲ ಹಾಕಿರ್ತೈತಿ, ಮ್ಯಾಂಗೋನು ಹಾಕಿರ್ತೈತಿ. ನೋಡ್ರಿ ಎಷ್ಟು ಫಸ್ಟ್ ಕ್ಲಾಸ್ ಆಗ್ತಾವೆ. ಮಾಡೋಕ್ಕೂ ಭಾಳ ಈಜಿ ಐತ್ರಿ. ಈಗ ನೋಡ್ರಿ, ಮಾವಿನ ಹಣ್ಣು ಹಾಕಿರೋದ್ರಿಂದ ಇದು ಉಂಡಿನೂ ಭಾಳ ಟೇಸ್ಟೂ ಆಗಿರ್ತೈತೆ ರೀ. ಈಗ ನೋಡ್ರಿ, ಇಷ್ಟು ಮಾಡಿಬಿಟ್ರೆ ಸಾಕ್ರಿ. ಅದಕ್ಕೆಲ್ಲ ತುಪ್ಪ ಹಚ್ಚಿರ್ತೈತಲ್ರಿ, ಉಂಡಿನೂ ಸರಿಯಾಗಿ ಬರ್ತೈತಿ. ಈಗ ನೋಡ್ರಿ ಎಷ್ಟು ಚಂದ ಬರ್ತೈತಿ. ಕಲರ್ ಅಂತೂ ನ್ಯಾಚುರಲ್ ಕಲರ್ ನೋಡ್ರಿ, ಮಾವಿನ ಹಣ್ಣಿಂದ ಕಲರ ಎಷ್ಟು ಚಂದ ಬಂದಿರ್ತೈತಿ. ಈಗ ತುಪ್ಪನೂ ಹಚ್ಚೈತಲ್ರಿ, ತುಪ್ಪದಿಂದ ಮಾಡಿರ್ತೈತಿ, ಅದಕ್ಕೆ ಅದು ಜಲ್ದಿನ ಲಡ್ಡುನು ಚಂದ ಬರ್ತಾವೆ, ಬೇಗನೂ ಆಗ್ತಾವೆ. ಈಗ ನೋಡ್ರಿ, ಮಾವಿನ ಹಣ್ಣನ್ನು ಹಾಕಿ ಮಾಡಿದಂಥ ಒಂದು ಲಡ್ಡು ರೆಡಿಯಾಗಿ ಆಗ್ತಾವೆ ನೋಡ್ರಿ. ಇಷ್ಟು ಮ್ಯಾಲೆ ಏನರ ನಾವು ಡ್ರೈ ಫ್ರೂಟ್ಸ್ ನಿಮಗೆ ಯಾವ್ದು ಬೇಕು ಅದನ್ನ ಹಚ್ಕೋಬೋದು ರೀ. ಈಗ ಬಾದಾಮಿ ಒಂದು ಹಚ್ಚಾಕತ್ತಾನೆ ನಾನು. ನೋಡ್ರಿ ಎಷ್ಟು ಮಸ್ತಾಗಿರ್ತೈತಿ. ಭಾಳ ಅಂದ್ರೆ ಭಾಳ ಬೆಸ್ಟಾಗಿರ್ತಾವ್ರಿ ಇವು. ಈಗ ಮಾವಿನ ಹಣ್ಣಿನ ರವೆ ಲಡ್ಡುವನ್ನು
ನಾನು ಮಾಡಿ ತೋರ್ಸೀನಿ. ನೀವು ಇದೇ ಥರ ಮಾಡಿರಿ. ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತಾವೆ. ಎಲ್ಲರೂ ಕೂಡಿ ತಿಂದ್ರೆ ಇದನ್ನು ಭಾಳ ಟೇಸ್ಟ್ ಬರ್ತಾವೆ. ನೋಡಿರಿ, ಮಾವಿನ ಹಣ್ಣಿನ ಲಡ್ಡು ರೆಡಿ ಆಗ್ಯಾವೆ. ಗೆಸ್ಟ್ ಅದು ಬಂದ್ರೂ ಒಂದು 10 ನಿಮಿಷನಾಗ, ಈಗ ಮಾವಿನ ಹಣ್ಣಿನ ಸೀಸನ್ ಐತಲ್ರಿ, ಮಸ್ತಂಗೆ ಇದೊಂದು ಮಾಡ್ರೆ ಬೇರೆ ಸ್ವೀಟ್ ಅನ್ನಿಸ್ತದೆ.